ನಮಸ್ಕಾರ. ಟಾಪ್ 25 ಸಾಮಾನ್ಯ ಜ್ಞಾನದ ಪ್ರಶ್ನೋತ್ತರ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಈ ಒಂದು ಎಪಿಸೋಡ್ ಅನ್ನು ಸಂಪೂರ್ಣವಾಗಿ ನೋಡಿ, ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆಗೂ ಕೂಡ ಅದರದ್ದೇ ಆಗಿರುವಂತಹ ಹಲವಾರು ವಿವರಣಾತ್ಮಕ ಅಂಶಗಳನ್ನು ನೀಡಲಾಗಿದೆ. ಕಾರಣ ಇಷ್ಟೇ, ಮುಂಬರುವಂತಹ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಆ ವಿವರಣೆಗಳ ಮೇಲೂ ಕೂಡ ಪ್ರಶ್ನೆ ಕೇಳುವಂತಹ ಸಾಧ್ಯತೆ ಇರುತ್ತೆ. ಈ ಎಪಿಸೋಡ್ನಲ್ಲಿ ಕೊಟ್ಟಿರುವಂತಹ ಪ್ರಶ್ನೆಗಳು ಮುಂಬರುವಂತಹ ಯಾವುದೇ ರೀತಿಯ KPSC ನೇಮಕಾತಿಯಾಗಿರುವಂತಹ FDA, SDA, ಪೊಲೀಸ್ ನೇಮಕಾತಿ, ಶಿಕ್ಷಕರ ನೇಮಕಾತಿಗೆ ಅತಿ ಉಪಯುಕ್ತವಾಗಿದೆ, ಅದು ಸರಳ ವಿವರಣೆಗಳ ಜೊತೆಗೆ. ಆಲ್ ದ ಬೆಸ್ಟ್. ಸಂವಿಧಾನದ ಕರಡು ಸಮಿತಿಯಲ್ಲಿ ಎನ್ ಮಾಧವರಾವ್ ಇವರ ರಾಜೀನಾಮೆಯಿಂದ ತೆರವಾದ ಸ್ಥಾನಕ್ಕೆ ನೇಮಕರಾದವರು ಯಾರು? BL ಲಿಟ್ಟರ್. ಎನ್ ಮಾಧವರಾವ್ ಅವರ ರಾಜೀನಾಮೆಯಿಂದ BL ಲಿಟ್ಟರ್ ನೇಮಕರಾದರು. TT ಕೃಷ್ಣಮಾಚಾರಿಯವರ ನಿಧನದಿಂದ DP ಕೈತಾನ್ ನೇಮಕವಾದರು. 1 ಈಸ್ ದಿ ರೈಟ್ ಆನ್ಸರ್. ಸ್ವಾತಂತ್ರ್ಯ ಭಾರತಕ್ಕೆ ತನ್ನದೇ ಆದ ಸಂವಿಧಾನವಿರಬೇಕೆಂದು ಮೊದಲು ಪ್ರತಿಪಾದಿಸಿದವರು? ಶ್ರೀ MN ರಾಯ್. ಸ್ವಾತಂತ್ರ್ಯ ಭಾರತಕ್ಕೆ ತನ್ನದೇ ಆದ ಸಂವಿಧಾನವಿರಬೇಕೆಂದು ಮೊದಲು ಪ್ರತಿಪಾದಿಸಿದ್ದು MN ರಾಯ್. ಸೊ 1 ಈಸ್ ದಿ ರೈಟ್ ಆನ್ಸರ್. ಸಂವಿಧಾನ ರಚನಾ ಸಮಿತಿಯನ್ನು ರಚಿಸಿದ ವರ್ಷ 1946 ಜುಲೈ 6. ಸಂವಿಧಾನ ಕರಡು ಸಮಿತಿ ರಚಿಸಿದ ವರ್ಷ 1947 ಆಗಸ್ಟ್ 29. ಸಂವಿಧಾನ ರಚನಾ ಸಮಿತಿ ಮೊದಲ ಸಭೆ ನಡೆದ ವರ್ಷ 1946 ಡಿಸೆಂಬರ್ 9. ಹಾಗೆ ಸಂವಿಧಾನ ರಚನಾ ಸಮಿತಿಗೆ ಕ್ಯಾಬಿನೆಟ್ ಆಯೋಗ ಶಿಫಾರಸು ಮಾಡಿದ ವರ್ಷ 1946 ಮಾರ್ಚ್ 24. ಸೊ 2 ಈಸ್ ದಿ ರೈಟ್ ಆನ್ಸರ್. ಸಂವಿಧಾನ ರಚನಾ ಸಭೆಯಲ್ಲಿ ಭಾಗವಹಿಸಿದ ಗೋರ್ಖಾ ಸಮುದಾಯದ ಪ್ರತಿನಿಧಿ? ಹರಿ ಬಹದ್ದೂರ್ ಬುರಾ. ಸೋಮನಾಥ್ ಲಹಿರಿ ಕಮ್ಯುನಿಸ್ಟ್ ಪ್ರತಿನಿಧಿ. ಫ್ರಾಂಕ್ ಆಂಥೋನಿ ಆಂಗ್ಲೋ ಇಂಡಿಯನ್ ಪ್ರತಿನಿಧಿ. ಡಾಕ್ಟರ್ BR ಅಂಬೇಡ್ಕರ್ ಪಶ್ಚಿಮ ಬಂಗಾಳದಿಂದ ಚುನಾಯಿತರಾಗಿದ್ದರು. ಸೊ 4 ಈಸ್ ದಿ ರೈಟ್ ಆನ್ಸರ್. ಸಂವಿಧಾನದ ಮೊದಲ ಕೈ ಲಿಖಿತ ನಕಲನ್ನು ಯಾರ ಮಾರ್ಗದರ್ಶನದಲ್ಲಿ ಕರಕುಶಲ ಮಾಡಲಾಯಿತು? ನಂದಲಾಲ್ ಬೋಸ್. ಸಂವಿಧಾನದ ಮೊದಲ ಕೈ ಲಿಖಿತ ನಕಲನ್ನು ನಂದಲಾಲ್ ಬೋಸ್ ರವರ ಮಾರ್ಗದರ್ಶನದಲ್ಲಿ ಕರಕುಶಲ ಮಾಡಲಾಯಿತು. 4 ಈಸ್ ದಿ ರೈಟ್ ಆನ್ಸರ್. ಸಂವಿಧಾನದ ರಚನಾ ಸಮಿತಿಯಲ್ಲಿ ಭಾಗವಹಿಸಿದ ಕನ್ನಡಿಗರು? ಮೇಲಿನ ಎಲ್ಲ ಅಂದರೆ ಟೇಕೂರ್ ಸುಬ್ರಹ್ಮಣ್ಯಂ, T ಚೆನ್ನಯ್ಯ, H ಸಿದ್ದವೀರಪ್ಪ. ಇವರ ಜೊತೆಗೆ KC ರೆಡ್ಡಿ, T ಸಿದ್ದಲಿಂಗಯ್ಯ, ಕೆಂಗಲ್ ಹನುಮಂತರಾಯ್, SV ಕೃಷ್ಣಮೂರ್ತಿರಾವ್, HR ಗುರುದೇವ ರೆಡ್ಡಿನೂ ಕೂಡ ಭಾಗವಹಿಸಿದ್ದರು. 4 ಈಸ್ ದಿ ರೈಟ್ ಆನ್ಸರ್. ಭಾರತದ ಇತಿಹಾಸದ ಪ್ರಕಾರ ಸಂವಿಧಾನ ರಚನಾ ಸಭೆಯ ಪ್ರಾಂತೀಯ ಸದಸ್ಯರು ಆ ಪ್ರಾಂತಗಳ ಜನರಿಂದ ನೇರವಾಗಿ ಚುನಾಯಿತಗೊಂಡಿದ್ದರು. ಸೊ 1 ಈಸ್ ದಿ ರೈಟ್ ಆನ್ಸರ್. 1773 ರೆಗ್ಯುಲೇಟಿಂಗ್ ಕಾಯ್ದೆಯ ಪ್ರಕಾರ ಭಾರತದಲ್ಲಿ ಸುಪ್ರೀಂ ಕೋರ್ಟ್ ಸ್ಥಾಪನೆಯಾಯಿತು. ಇನ್ನು ಬೋರ್ಡ್ ಆಫ್ ಕಂಟ್ರೋಲ್ ಸಂಸ್ಥೆ ಸ್ಥಾಪನೆ ಮತ್ತು 1 ಲಕ್ಷ ರೂಪಾಯಿ ಶಿಕ್ಷಣಕ್ಕೆ ಮೀಸಲಿಟ್ಟಿದ್ದು ಚಾರ್ಟರ್ ಕಾಯ್ದೆಯ ಪ್ರಕಾರ. ಸೊ 2 ಈಸ್ ದಿ ರೈಟ್ ಆನ್ಸರ್. 1935 ಭಾರತ ಸರ್ಕಾರ ಕಾಯ್ದೆ ಪ್ರಕಾರ ಸರಿಯಾದ ಹೇಳಿಕೆಗಳನ್ನು ಗುರುತಿಸಿ. ಎ. ಕೇಂದ್ರ ಮತ್ತು ರಾಜ್ಯ ಲೋಕಸೇವಾ ಆಯೋಗಗಳ ಸ್ಥಾಪನೆ. ಬಿ. ಸಂಯುಕ್ತ ಪ್ರಾಂತೀಯ ಮತ್ತು ಸಮವರ್ತಿ ಪಟ್ಟಿ ಅಧಿಕಾರ ವಿಭಜನೆಗೆ ಅವಕಾಶ ಮಾಡಿಕೊಟ್ಟಿತು. ಎ ಮತ್ತು ಬಿ ಎರಡೂ ಕೂಡ ಸರಿ. ಇವಲ್ಲದೆ ಕೇಂದ್ರದಲ್ಲಿ ದ್ವಿಸರ್ಕಾರವನ್ನು ರಚಿಸಲಾಯಿತು. 1935 ಭಾರತ ಸರ್ಕಾರ ಕಾಯ್ದೆ ಪ್ರಕಾರ ದ್ವಿಸರ್ಕಾರವನ್ನು ರಚಿಸಲಾಯಿತು. ಭಾರತದಲ್ಲಿ ರಿಸರ್ವ್ ಬ್ಯಾಂಕ್ ಸ್ಥಾಪಿಸಲಾಯಿತು. ಭಾರತೀಯ ಕೌನ್ಸಿಲ್ ಅನ್ನು ರದ್ದುಗೊಳಿಸಲಾಯಿತು. ಸೊ 3 ಈಸ್ ದಿ ರೈಟ್ ಆನ್ಸರ್. ಮುಸ್ಲಿಮರಿಗೆ ಪ್ರತ್ಯೇಕ ಮತದಾನ ವ್ಯವಸ್ಥೆ ಕಲ್ಪಿಸಿದ್ದು 1909 ಮಿಂಟೋ ಮಾರ್ಲೆ ಸುಧಾರಣೆ. 1892 ಭಾರತ ಕೌನ್ಸಿಲ್ ಕಾಯ್ದೆಯ ಪ್ರಕಾರ ಚುನಾವಣಾ ತತ್ವವನ್ನು ಪರಿಚಯಿಸಲಾಯಿತು. 1919 ಮಾಂಟೆಗೋ ಜಂಪ್ಸ್ವರ್ಡ್ ಸುಧಾರಣೆಯ ಪ್ರಕಾರ ಭಾರತಕ್ಕೆ ಒಬ್ಬ ಹೈಕಮಿಷನರ್ ಅನ್ನ ನೇಮಕ ಮಾಡಲಾಯಿತು. ಸೊ 1 ಈಸ್ ದಿ ರೈಟ್ ಆನ್ಸರ್. ಇವುಗಳಲ್ಲಿ ಸರಿಯಾದ ಹೇಳಿಕೆಗಳನ್ನು ಗುರುತಿಸಿ. ಎ. 1833 ಚಾರ್ಟರ್ ಕಾಯ್ದೆಯ ಪ್ರಕಾರ ಬಂಗಾಳದ ಗವರ್ನರ್ ಜನರಲ್ ಅನ್ನು
ಭಾರತದ ಗವರ್ನರ್ ಜನರಲ್ ಆಗಿ ನಾಮಕರಣ ಮಾಡಲಾಯಿತು? ಬಿ. 1833ರ ಚಾರ್ಟರ್ ಕಾಯ್ದೆ ಪ್ರಕಾರ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ರದ್ದುಗೊಳಿಸಲಾಯಿತು? ಎ ಮಾತ್ರ ಸರಿ. 1858ರ ಭಾರತ ಸರ್ಕಾರ ಕಾಯ್ದೆ ಪ್ರಕಾರ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ರದ್ದುಗೊಳಿಸಿ ಭಾರತದ ಆಡಳಿತವು ರಾಣಿಯವರ ಆಡಳಿತಕ್ಕೆ ವರ್ಗಾಯಿಸಲಾಯಿತು. ಸೊ 4 ಈಸ್ ದಿ ರೈಟ್ ಆನ್ಸರ್. 1773ರ ಕಾಯ್ದೆ ಯಾವುದು? ರೆಗ್ಯುಲೇಟಿಂಗ್ ಕಾಯ್ದೆ. 1773ರ ಕಾಯ್ದೆ ರೆಗ್ಯುಲೇಟಿಂಗ್ ಕಾಯ್ದೆ. ಪಿಟ್ಸ್ ಇಂಡಿಯಾ ಕಾಯ್ದೆ 1784. 1833 ಚಾರ್ಟರ್ ಕಾಯ್ದೆ. 1861 ಭಾರತ ಕೌನ್ಸಿಲ್ ಕಾಯ್ದೆ. ಸೊ 2 ಈಸ್ ದಿ ರೈಟ್ ಆನ್ಸರ್. ಸಂವಿಧಾನ ರಚನಾ ಸಮಿತಿಯ ಸದಸ್ಯರು ವಿವಿಧ ರಾಜ್ಯಗಳ ವಿಧಾನ ಮಂಡಲಗಳಿಂದ ಚುನಾಯಿತ ಮತ್ತು ರಾಜರುಗಳ ಆಡಳಿತವಿರುವ ರಾಜ್ಯಗಳ ರಾಜರಿಂದ ನಾಮನಿರ್ದೇಶಿಸಲ್ಪಟ್ಟವರು. 4 ಈಸ್ ದಿ ರೈಟ್ ಆನ್ಸರ್. ಈ ಪೈಕಿ ಯಾವ ಕಾಯ್ದೆ ಭಾರತದ ಶಾಸಕಾಂಗವನ್ನು 2 ಸಭೆಗಳನ್ನಾಗಿ ಅಂದರೆ ಬೈಕೆಮರಲ್ನಾಗಿ ಮಾಡಿದೆ? ಭಾರತ ಸರ್ಕಾರ ಕಾಯ್ದೆ 1919. 3 ಈಸ್ ದಿ ರೈಟ್ ಆನ್ಸರ್. 1833ರ ಸದಸ್ಯರ ಶಾಸನದಲ್ಲಿ ಕೆಳಗಿನ ಯಾವ ಸೌಲಭ್ಯ ಇರಲಿಲ್ಲ? ಗವರ್ನರ್ ಜನರಲ್ ಕೌನ್ಸಿಲ್ನಲ್ಲಿ ಒಬ್ಬ ಭಾರತೀಯನನ್ನು ಕಾನೂನು ಸದಸ್ಯನನ್ನಾಗಿ ನೇಮಕ ಮಾಡುವುದು. 1833ರ ಸದಸ್ಯರ ಶಾಸನದಲ್ಲಿ ಈ ಸೌಲಭ್ಯ ಇರಲಿಲ್ಲ. 4 ಈಸ್ ದಿ ರೈಟ್ ಆನ್ಸರ್. 1935ರ ಭಾರತ ಸರ್ಕಾರ ಕಾಯ್ದೆ ಇವಕ್ಕೆ ಅವಕಾಶ ಮಾಡಿಕೊಟ್ಟಿತು? ಮೇಲಿನ ಎಲ್ಲ ಅಂದರೆ ಪ್ರಾಂತೀಯ ಸ್ವಾಯತ್ತತೆ, ಫೆಡರಲ್ ಕೋರ್ಟ್ನ ಸ್ಥಾಪನೆ, ಕೇಂದ್ರದಲ್ಲಿ ಆಲ್ ಇಂಡಿಯಾ ಫೆಡರೇಷನ್ 1935ರ ಭಾರತ ಸರ್ಕಾರ ಕಾಯ್ದೆಯ ಅವಕಾಶ ಮಾಡಿಕೊಟ್ಟಿತು. 1935ರ ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ನಲ್ಲಿದ್ದ ಇನ್ಸ್ಟ್ರೂಮೆಂಟ್ ಆಫ್ ಇನ್ಸ್ಟ್ರಕ್ಷನ್ಗಳು 1950ರಲ್ಲಿ ಭಾರತದ ಸಂವಿಧಾನದಲ್ಲಿ ಈ ಹೆಸರಿನಲ್ಲಿ ಸೇರಿಸಲ್ಪಟ್ಟಿವೆ. ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಈ ಹೆಸರಿನಲ್ಲಿ ಸೇರಿಸಲ್ಪಟ್ಟಿವೆ. 2 ಈಸ್ ದಿ ರೈಟ್ ಆನ್ಸರ್. ಭಾರತದ ಸಂವಿಧಾನದ ಪ್ರಸ್ತಾವನೆಯು ಹೀಗೆ ಪ್ರಾರಂಭವಾಗುತ್ತದೆ: ಭಾರತದ ಪ್ರಜೆಗಳಾದ ನಾವು ಅಥವಾ ನಾವು ಭಾರತೀಯರು. ಭಾರತದ ಸಂವಿಧಾನವು ಪ್ರಸ್ತಾವನೆಯನ್ನು ಅಳವಡಿಸಿಕೊಂಡಿದೆ. ಭಾರತದ ಸಂವಿಧಾನದಲ್ಲಿರುವ ಪ್ರಸ್ತಾವನೆಯನ್ನು ಅಮೆರಿಕ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ. ಭಾರತದ ಪ್ರಸ್ತಾವನೆಯು ಭಾರತದ ಪ್ರಜೆಗಳಾದ ನಾವು ಅಥವಾ ನಾವು ಭಾರತೀಯರು ಎಂದು ಪ್ರಾರಂಭವಾಗುತ್ತದೆ. 1 ಈಸ್ ದಿ ರೈಟ್ ಆನ್ಸರ್. ಭಾರತ ಸಂವಿಧಾನವು ಇದುವರೆಗೂ ಎಷ್ಟು ತಿದ್ದುಪಡಿಗಳನ್ನು ಒಳಗೊಂಡಿದೆ? 104. ಭಾರತ ಸಂವಿಧಾನವು ಲಿಖಿತ ಸಂವಿಧಾನವಾಗಿದೆ. ಭಾರತ ಸಂವಿಧಾನವು 25 ಭಾಗಗಳು, 12 ಅನುಸೂಚಿಗಳು, 450ಕ್ಕೂ ಹೆಚ್ಚು ವಿಧಿಗಳನ್ನು ಹಾಗೂ 104 ತಿದ್ದುಪಡಿಗಳನ್ನು ಒಳಗೊಂಡಿದೆ. ಇಂಗ್ಲೆಂಡ್ ಅಲಿಖಿತ ಸಂವಿಧಾನ ಹೊಂದಿದೆ. 3 ಈಸ್ ದಿ ರೈಟ್ ಆನ್ಸರ್. ಭಾರತ ಸಂವಿಧಾನವು ಸಂಸದೀಯ ಪದ್ಧತಿಯ ಸರ್ಕಾರವನ್ನು ಒಳಗೊಂಡಿದೆ. ಸಂಸದೀಯ ಪದ್ಧತಿಯು ಈ ದೇಶದಿಂದ ಎರವಲು ಪಡೆಯಲಾಗಿದೆ. ಇಂಗ್ಲೆಂಡ್. ಭಾರತ ಸಂವಿಧಾನವು ಸಂಸದೀಯ ಪದ್ಧತಿಯ ಸರ್ಕಾರವನ್ನು ಒಳಗೊಂಡಿದೆ. ಸಂಸದೀಯ ಪದ್ಧತಿಯು ಸರ್ಕಾರವನ್ನು ಇಂಗ್ಲೆಂಡ್ ದೇಶದಿಂದ ಎರವಲು ಪಡೆಯಲಾಗಿದೆ. ಸಂಸದೀಯ ಪದ್ಧತಿಯ ಸರ್ಕಾರದಲ್ಲಿ ಕಾರ್ಯಾಂಗವು ಶಾಸಕಾಂಗದಿಂದ ಹುಟ್ಟಿದ್ದು ಶಾಸಕಾಂಗಕ್ಕೆ ಹೊಣೆಯಾಗಿರುತ್ತದೆ. 2 ಈಸ್ ದಿ ರೈಟ್ ಆನ್ಸರ್. ಭಾರತ ಸಂವಿಧಾನ ಎಷ್ಟನೇ ಭಾಗದಲ್ಲಿ ಮೂಲಭೂತ ಹಕ್ಕುಗಳನ್ನು ಅಳವಡಿಸಲಾಗಿದೆ? 3ನೇ ಭಾಗ. ಭಾರತ ಸಂವಿಧಾನದ 3ನೇ ಭಾಗದಲ್ಲಿ 6 ಮೂಲಭೂತ ಹಕ್ಕುಗಳನ್ನು ಅಳವಡಿಸಲಾಗಿದೆ. ಈ ಮೂಲಭೂತ ಹಕ್ಕುಗಳನ್ನು ಅಮೆರಿಕ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ. ನಮ್ಮ ಸಂವಿಧಾನದಲ್ಲಿರುವ ಮೂಲಭೂತ ಹಕ್ಕುಗಳನ್ನು ಭಾರತದ ಮ್ಯಾಗ್ನಾ ಕಾರ್ಟ್ ಎಂದು ಪರಿಗಣಿಸಲಾಗಿದೆ. 3 ಈಸ್ ದಿ ರೈಟ್ ಆನ್ಸರ್. ಭಾರತದ ಸಂವಿಧಾನವು ಪ್ರಸ್ತುತ ಎಷ್ಟು ಮೂಲಭೂತ ಕರ್ತವ್ಯಗಳನ್ನು ಒಳಗೊಂಡಿದೆ? 11. ಭಾರತ ಸಂವಿಧಾನವು ಪ್ರಸ್ತುತ 11 ಮೂಲಭೂತ ಕರ್ತವ್ಯಗಳನ್ನು ಒಳಗೊಂಡಿದೆ. ಸಂವಿಧಾನಕ್ಕೆ 1976ರಲ್ಲಿ 42ನೇ ತಿದ್ದುಪಡಿ ಮಾಡಿ ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನದಲ್ಲಿ ಸೇರಿಸಲಾಗಿದೆ. ನಮ್ಮ ಸಂವಿಧಾನದಲ್ಲಿರುವ ಮೂಲಭೂತ ಕರ್ತವ್ಯಗಳನ್ನು ರಷ್ಯಾ ದೇಶದಿಂದ ಎರವಲು ಪಡೆಯಲಾಗಿದೆ. 2 ಈಸ್ ದಿ ರೈಟ್ ಆನ್ಸರ್.
ಭಾರತದಲ್ಲಿ ಏಕಪೌರತ್ವ ಕಾಯ್ದೆಯನ್ನು ಡ್ಯಾಶ್ರಲ್ಲಿ ಜಾರಿಗೆ ತರಲಾಯಿತು. 1955. ಭಾರತದ ಸಂವಿಧಾನವು ಏಕಪೌರತ್ವವನ್ನು ಅಳವಡಿಸಿಕೊಂಡಿದೆ. ಭಾರತದ ಸಂವಿಧಾನದಲ್ಲಿರುವ ಏಕಪೌರತ್ವವನ್ನು ಇಂಗ್ಲೆಂಡ್ ದೇಶದಿಂದ ಎರವಲು ಪಡೆಯಲಾಗಿದೆ. ಭಾರತದಲ್ಲಿ ಏಕಪೌರತ್ವ ಕಾಯ್ದೆಯನ್ನು 1955ರಲ್ಲಿ ಜಾರಿಗೆ ತರಲಾಗಿದೆ. 1 ಈಸ್ ದಿ ರೈಟ್ ಆನ್ಸರ್. ಅಖಿಲ ಭಾರತ ಸೇವೆಗಳಿಗೆ ಸಂಬಂಧಿಸಿದ ವಿಧಿ 312. ಭಾರತ ಸಂವಿಧಾನದ 312ನೇ ವಿಧಿಯಲ್ಲಿ 3 ಅಖಿಲ ಭಾರತ ಸೇವೆಗಳನ್ನು ಸೇರಿಸಲಾಗಿದೆ. ಅಖಿಲ ಭಾರತ ಸೇವೆಗಳೆಂದರೆ IAS, IPS, IFS. ಸರ್ದಾರ್ ವಲ್ಲಭಭಾಯ್ ಪಟೇಲ್ ರವರನ್ನು ಅಖಿಲ ಭಾರತ ಸೇವೆಗಳ ಪಿತಾಮಹ ಎಂದು ಕರೆಯಲಾಗಿದೆ. 3 ಈಸ್ ದಿ ರೈಟ್ ಆನ್ಸರ್. ಭಾರತದ ಚುನಾವಣಾ ಆಯೋಗವನ್ನು ಎಷ್ಟನೇ ವಿಧಿಯ ಪ್ರಕಾರ ರಚಿಸಲಾಗಿದೆ? 324. ಭಾರತದ ಸಂವಿಧಾನವು ಸ್ವಾತಂತ್ರ್ಯ ಚುನಾವಣಾ ಆಯೋಗವನ್ನು ಒಳಗೊಂಡಿದೆ. ಭಾರತದ ಚುನಾವಣಾ ಆಯೋಗವು ಸಂವಿಧಾನದ 324ನೇ ವಿಧಿಯ ಪ್ರಕಾರ ರಚಿಸಲಾಗಿದೆ. ಭಾರತದ ಚುನಾವಣಾ ಆಯೋಗವು ತ್ರಿಸದಸ್ಯ ಪೀಠವಾಗಿದೆ. 4 ಈಸ್ ದಿ ರೈಟ್ ಆನ್ಸರ್. ಸಂಪೂರ್ಣವಾಗಿ ಈ ವಿಡಿಯೋ ನೋಡಿದ್ದಕ್ಕೆ ಮತ್ತೊಮ್ಮೆ ನಿಮಗೆ ಹೃತ್ಪೂರ್ವಕವಾಗಿರುವಂತಹ ಧನ್ಯವಾದಗಳು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಸ್ನೇಹಿತರೆ, ವಿಡಿಯೋವನ್ನು ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು. ನಾಳಿನ ಪ್ರಚಲಿತ ಘಟನೆಯ ವಿದ್ಯಮಾನದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀವಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.